ಸಿದ್ದರಾಮೋತ್ಸವದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಈ ಬಣ ಬಡಿದಾಟಗಳ ನಡುವೆನೆ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಮತ್ತೊಮ್ಮೆ ಆಚರಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಸ್ವಾಮೀಜಿಗಳಿಂದ ಸಿಎಂ ಕುರ್ಚಿಗೆ ನಮ್ಮ ಸಮುದಾಯದಿಂದಲೇ ಆಗಬೇಕು ಅನ್ನೋ ಕೂಗು ಯಾವಾಗ ಆಚೆ ಬಂತೋ ಆಗ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಅಲರ್ಟ್ ಆಗಿದೆ. ಸುಮ್ಮನೆ ಕೂತ್ರೆ ಸರಿ ಹೋಗಲ್ಲ, ಕೈ ಮೀರಿ ಹೋಗುತ್ತೆ ಅವಕಾಶ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಮಾವೇಶದಲ್ಲಿ ಸಿಎಂ ಬದಲಾವಣೆ ಮಾಡದಂತೆ ಪಟ್ಟು ಹಿಡಿಯುವ, ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವ ಒಂದು ಪ್ಲಾನಿಂಗ್ ಅನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಬಲ ಪ್ರದರ್ಶನ ಅಂತಂದ್ರೆ ನಾವು ಇದ್ದೀವಿ ಅಂತ. ನೀವು ಬಲ ಪ್ರದರ್ಶನ ಮಾಡ್ತೀರಾ ಸ್ವಾಮೀಜಿಗಳನ್ನ ಇಟ್ಕೊಂಡು, ಸಮುದಾಯಗಳನ್ನು ಇಟ್ಕೊಂಡು, ನಾವೇನು ಬಿಟ್ಬಿಡ್ತೀವ ಅನ್ನೋಂಥ ರೀತಿಯಲ್ಲಿ ಅಂದರೆ ನೀವು ಇಳಿಸಬಾರ್ದು. ಅಹಿಂದ ಮೂಲಕ ಹುಬ್ಬಳ್ಳಿಯಲ್ಲಿ ಈ ಬಾರಿ ಸಿದ್ದರಾಮೋತ್ಸವ, ಅಹಿಂದ ಸಮಾವೇಶನೂ ಈ ಹಿಂದೆ ನಡೆದಿತ್ತು. ಆದರೆ ಸಿದ್ದರಾಮಯೋತ್ಸವ ಅಂದಾಗ ಆ ಮೂರು ಸಮುದಾಯಗಳನ್ನು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಇವರನ್ನು ಸೆಳೆಯುವಂಥ ಶಕ್ತಿ ಖಂಡಿತವಾಗಲೂ ಸಿದ್ದರಾಮಯ್ಯನವರಿಗಿದೆ. ಸೊ ಹಾಗಾಗಿ ಬಣ ಬಡಿದಾಟ ಮಾತ್ರ ಈ ಬಾರಿ ಎಲ್ಲ ಕಡೆಗಳಿಂದಲೂ DCMಗಾಗಿ ಎಷ್ಟು ಅಪೇಕ್ಷಿತರಿದ್ದಾರೋ ಅದಕ್ಕಿಂತ ಹೆಚ್ಚು ಸ್ವಾಮೀಜಿಗಳಿದ್ದಾರೆ. ನಮಗೊಂದು ಕೊಡಿ, ನಮಗೊಂದು ಕೊಡಿ. ಪ್ರಣವಾನಂದ ಸ್ವಾಮೀಜಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಏನು ನಾವೇನು ಹೇಳಬಾರ್ದು ಅಂದರೆ ಹೆಂಗೆ ನೀವು ಬರಬೇಡಿ ಮಠಕ್ಕೆ ಅಂತ ಅಲ್ಲಿ ತನಕ ಹೋಗ್ಬಿಟ್ರು. ಹಾಗಾಗಿ ಆಗಸ್ಟ್ 3ನೇ ತಾರೀಕು ಹುಟ್ಟುಹಬ್ಬ, ಅವತ್ತು ಮತ್ತೆ ಸಿದ್ದರಾಮೋತ್ಸವದ ಗೌಜು ಗದ್ದಲ ಉಂಟಾಗತ್ತಾ? ಯಾಕಂದರೆ ನೋಡಿ, ಒಕ್ಕಲಿಗರ ಪರವಾಗಿ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದರು, ಅದಾದ್ರ ಲಿಂಗಾಯತರ ಪರವಾಗಿ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದರು, ಈಡಿಗರ ಪರವಾಗಿ ಕೂಡ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದರು. ಕಾಗಿನೆಲೆ ಸ್ವಾಮೀಜಿಗಳು ಇಲ್ಲಿ ತನಕ ಯಾವುದೇ ಮಾತಾಡಲಿಲ್ಲ. ಬಹುಶಃ ಮಾತಾಡಬೇಡಿ ಅನ್ನುವಂಥ ಸಂದೇಶ ಕೂಡ ಹೋಗಿರ್ಬೋದು. ನಾವು ಕೂಡ ಪ್ರಯತ್ನ ಪಟ್ವಿ. ಕಾಗಿನೆಲೆ ಸ್ವಾಮೀಜಿಗಳು ಅಂತಂದರೆ ಹಾಲು ಮತ ಕುರುಬ ಸ್ವಾಮೀಜಿಗಳು ಮಾತಾಡ್ತಾರ ಅಂತೇಳಿ ಅಂತ ಯಾವುದೇ ಮಾತುಗಳು ಕೇಳಿ ಬಂದಿಲ್ಲ. ಬಹುಶಃ ಅದಕ್ಕಿಂತ ಹೊರತಾಗಿ ಸಿದ್ದರಾಮೋತ್ಸವ ಮಾಡೋ ಮುಖಾಂತರ ಎಲ್ಲವನ್ನು, ಇಲ್ಲಾಂತಂದರೆ ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರ ಅಲ್ಲ, ಸಿದ್ದರಾಮಯ್ಯವರು ಕೇವಲ ಕುರುಬ ಸಮುದಾಯದ ನಾಯಕರಲ್ಲ, ಅಹಿಂದ ಸಮುದಾಯದ ನಾಯಕ ಅನ್ನುವಂಥ ಸಂದೇಶ ಹೊರಡಿಸುವಂತಹ ಅಥವಾ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನಗಳಾಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈಗ ಬಣ ಬಡಿದಾಟ ಸುಲಭಕ್ಕೆ ತಣ್ಣಗಾಗುವಂಗೆ ಕಾಣ್ತಾ ಇಲ್ಲ. ಸಿದ್ದರಾಮೋತ್ಸವ ಕುರಿತಾಗಿ ಅಂದ್ರೆ ಈ ಉತ್ಸವಕ್ಕೆ ಸಿದ್ಧತೆ ಯಾಕೆ ನಡೀತಾ ಇದೆ, ಹೇಗೆ ನಡೀತಿದೆ, ಉದ್ದೇಶ ಏನು, ಇದರ ಒಂದು ವರದಿ ಇದೆ, ಗಮನಿಸಿ. ಒಕ್ಕಲಿಗ ಸ್ವಾಮೀಜಿಯಿಂದ ಸಿಎಂ ಬದಲಾವಣೆ ಕೂಗು, ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಅಹಿಂದ ಸಂಘಟನೆಗಳು. ಹುಬ್ಬಳ್ಳಿಯಲ್ಲಿ ನಡೆಯುತ್ತಾ ಮತ್ತೊಂದು ಸಿದ್ದರಾಮೋತ್ಸವ. ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಕ್ಕಲಿಗ ಸಮಾಜದ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ಬೆನ್ನಲ್ಲೇ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಮಾತು ಜೋರಾಗಿದೆ. ಇದರೊಂದಿಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸ್ವಾಮೀಜಿಗಳು ತಮ್ಮ ತಮ್ಮ ಸಮುದಾಯದ ಪರ ಬ್ಯಾಟ್ ಮಾಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಅಹಿಂದ ಅಖಾಡಕ್ಕೆ ಇಳಿದಿದ್ದು ಹುಬ್ಬಳ್ಳಿಯಲ್ಲಿ ಇದೇ ಆಗಸ್ಟ್ 3ರಂದು ಸಿಎಂ ಸಿದ್ದರಾಮಯ್ಯ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲು ಮುಂದಾಗಿರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಯಾವ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಶೋಷಿತ ವರ್ಗದ ಪರವಾಗಿ ಕಾಳಜಿಯನ್ನು ಹೊಂದಿದಂಥವ್ರು, ಈ ನಾಡಿನ ಬಗ್ಗೆ ಉತ್ತಮವಾದಂಥ ಕಾಳಜಿಯನ್ನು ಹೊಂದಿದಂಥವ್ರು, ಅವರು ಈಗ ಆಗಸ್ಟ್ ತಿಂಗಳಿಗೆ 78ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅದಕ್ಕೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಇದೇ ಹುಬ್ಬಳ್ಳಿಯಲ್ಲಿ ನಾವು ಅದನ್ನು 100 kg ಕೇಕನ್ನು ಅದನ್ನು ಕತ್ತರಿಸೋದ್ರ ಮುಖಾಂತರ ಸಿದ್ದರಾಮಯ್ಯನವರಿಗೆ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. 5 ವರ್ಷ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು. ಸಿದ್ದರಾಮಯ್ಯನವರಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡಣಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರು ಏನು ಇದೆಯಲ್ಲ, ಅವ್ರದ್ದು ಏನೋ ಒಟ್ಟು ಎಷ್ಟಾದರೂ ನೋಟು ಅವ್ರು ಒಟ್ಟು ಬದಲಾವಣೆ ಮಾಡಿಕೊಡಲ್ಲ. ಯಾಕಂದ್ರೆ 5 ವರ್ಷ ಅವರು ಈಗ ಪೂರ್ಣ ಕಾಲ ಮಾಡಲೇಬೇಕು. ನಮ್ಮ ಅಹಿಂದ ಸಂಘಟನೆ ಪೂರ್ಣವಾಗಿ ಅವ್ರು ನಾವು ಈಗ ಬೆಂಬಲ ನಿಂತಿದ್ದೀವಿ. ಸಿಎಂ ಸಿದ್ದರಾಮಯ್ಯ ಹುಟ್ಟುಹಬ್ಬದ ಅಂಗವಾಗಿ ಇದೇ ಮೊದಲ ಬಾರಿಗೆ ಅಹಿಂದ ರತ್ನ ಪ್ರಶಸ್ತಿ ಪ್ರದಾನವನ್ನು ಮಾಡಲು ಮುಂದಾಗಿದ್ದಾರೆ. ಇದೀಗ ಕಳೆದ ಬಾರಿ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವದ ರೀತಿ ರಾಜಕೀಯ ತಿರುವು ಪಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.